ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ಈ ವಿವರ್ಸ್ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ, ಆಮೇಲೆ ಅವ್ರ ಮಗಳಿಗೆ ಬರ್ತ್ಡೇ ವಿಶ್ ಮಾಡ್ತೀನಿ. ಈ ಕಮೆಂಟ್ ಹಾಕಿರೋರ ಹೆಸರು ಸುಜಾತ ಅಂತ ಹೇಳಿ. ಭಾಳ ಒಳ್ಳೆ ಹೆಂಗಸು ಇವರು. ಇವರು ನನ್ನ ರೆಗ್ಯುಲರ್ ಆಗಿ ನನ್ನ ವಿಡಿಯೋನ ನೋಡುವಂಥವ್ರು. ನನ್ನ ವಿಡಿಯೋನ ಪ್ರತಿಯೊಂದಕ್ಕೂ ಕಮೆಂಟ್ ಹಾಕ್ತಾರೆ ನೋಡಿ. ಅದಕ್ಕೆ ನಾನು ಮೊದಲು ಅವರಿಗೆ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇವರ ಮಗಳದು ಬರ್ತ್ಡೇ ಇದೆ ಅಂತೆ, ದೊಡ್ಡ ಮಗಳದು. ಇವರ ಮಗಳ ಹೆಸರು ತೇಜಸ್ವಿನಿ ಅಂತ ಹೇಳಿ. ಸುಜಾತ ಅವರೇ, ನಿಮ್ಮ ಮಗಳಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ನಾನು ಶುಭಾಶಯಗಳನ್ನು ಹೇಳ್ತಿದ್ದೀನಿ. ನನ್ನ ಕಡೆಯಿಂದ, ನಮ್ಮ ಯೂಟ್ಯೂಬ್ ಚಾನಲಿಂದ, ನನ್ನ ಎಲ್ಲ ನೋಡುಗರ ವಿವರ್ಸ್ ಕಡೆಯಿಂದ ನಿಮ್ಮ ಮಗಳಾದ ತೇಜಸ್ವಿನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮಗಳಿಗೆ ವಿದ್ಯಾ ಬುದ್ಧಿ ಎಲ್ಲವನ್ನೂ ಕೊಡಲಿ. ಅದರ ಜೊತೆಗೆ ಆರೋಗ್ಯ, ಆಯಸ್ಸು, ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಎಲ್ಲನೂ ಸದಾ ಕಾಲ ಕೊಡಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ನನ್ನ ನೋಡುಗರೆಲ್ಲರೂ ಸಹ ಕೇಳ್ಕೊಳ್ಳಿ. ನಿಮ್ಮ ಮಗಳಿಗೆ ಒಳ್ಳೆಯದಾಗಲಿ. ನಿಮ್ಮ ಮಗಳ ಮುಂದಿನ ಜೀವನ ತುಂಬ ಸುಖವಾಗಿರಲಿ, ಸಂತೋಷವಾಗಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಇನ್ನೊಂದು ನಾನು ಹೇಳಬೇಕು, ಇವರು ನಿನ್ನೆನೇ ನನಗೆ ಕಮೆಂಟ್ ಹಾಕಿದ್ರು. ನನಗೆ ಮಾರ್ನಿಂಗ್ ವಿಡಿಯೋದಲ್ಲೇ ಇದನ್ನು ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಆ ವಿಡಿಯೋನ ನಾನು ನಿನ್ನೆನೇ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಅದರಲ್ಲಿ ಹೇಳೋಕ್ಕಾಗಿಲ್ಲ. ಸಾರಿ ಸುಜಾತ ಅವರೇ, ಸ್ವಲ್ಪ ಹೇಳೋದು ಲೇಟ್ ಆಯಿತು, ಬೇಜಾರ ಮಾಡ್ಕೋಬೇಡಿ. ಶಂಕರವ, ಏನು ಅಡುಗೆ ಮಾಡ್ಕೊಂಡಿದ್ದೆ? ಏನು ಅಡುಗೆ ಮಾಡಲೇನಿಲ್ಲವ, ಏನು ಮಾಡ್ಬೇಕನ್ನೋದು ತಿಳಿವಲ್ದಂಗಾಗಿತ್ತು ನನಗಂತ. ಇರೋದೊಂದು ಮಗನ ಬೇಳೆ ಹಿಂಗೆ ಆತಲ್ಲ ಅನ್ನೋದು ಒಂದು ಚಿಂತೆ ಹತ್ತಿ ಬಿಟ್ಟೈತೆ ನೋಡುವ ನನಗರ. ಹೋಗಿ ಹೊಲದಾಗ ಕುಡಿದು ಮಕ್ಕಳಾಕತ್ತಾನ ನಿಲ್ಲವ, ಏನು ಮಾಡಲಿವ ಇವ ನನಗರ ತಿಳಿವಲ್ದಂಗಾಗಿತ್ತು. ಆಕಿಗೆ ಶೈಲವ್ಗ ಇರುವ ಅಂದೆ, ಆಕಿ ಎಟ್ಟು ಹೇಳಿದ್ರೆ ಕೇಳಲಿಲ್ಲ. ಇಲ್ವಾ ನಾ ಹೊಕ್ಕತ್ತ ಹೋದ್ಲ ಆಕಿ. ಇವ ನೋಡಿದ್ರೆ ಹೊಲದಾಗ ಹೋಗಿ ಮುಕ್ಕೋತಾನ. ನಾವು ಒಬ್ಬಾಕೆ ಏನಂತ ಮಾಡಲಿವ ಇವ ತಿಳಿವಲ್ದಂಗಾಗೈತಿ. ಮತ್ತು ಇನ್ನೊಂದು ಅಡುಗೆ ಮನೆಗೆ ಹೋದ್ರೆ ಏನು ಮಾಡಲಿ ಅನ್ನೋದು ಗೊತ್ತಾಗವಲ್ದ ನಿಲ್ಲವ ನನಗೆ. ಯಾಕೆ ಮನ್ಯಾಗ ಸಂತಿಲ್ಲನ? ಇಲ್ಲಿ ಬಿಡಾನಿಲ್ಲವ, ಮನ್ಯಾಗೆಲ್ಲ ಐತಿ, ಆದ್ರೆ ನನಗೆ ಮಾಡೋಕೆ ಬ್ಯಾಸ್ರ. ಹಾಕಿದ್ದಾಗ ಎಲ್ಲ ಮಾಡಿ ನಾ ಕುಂತಲಿಗೆ ತಂದು ಕೊಡ್ತಿದ್ಲು. ನನಗೂ ಮೈ ಉಂಡ್ಬಿಟ್ಟೈತಿ. ಈಗ ಎದ್ದು ಹೋಗಿ ಅಡುಗೆ ಮನ್ಯಾಗ ಏನಾರ ಮಾಡ್ಬೇಕಂದ್ರೆ ಒಲ್ಲ ಅನಿಸ್ಬಿಡ್ತೈತಿ ನೋಡು. ಇನ್ನೊಂದು ಅಡುಗೆ ಮನ್ಯಾಗ ಯಾವ ಸಾಮಾನು ಎಲ್ಲದವ ಅನ್ನೋದ ಗೊತ್ತಿಲ್ಲ ನಿಲ್ಲವ ನನಗೆ. ಇತ್ತಾಗ ಅಡುಗೆ ಮಾಡಕ್ಕೆ ಹೋದ್ರೆ ಕಸ ಮುಸ್ರಿ ಹಂಗೆ ಉಳಿತೈತಿ, ಕಸ ಮುಸ್ರಿ ಮಾಡಕ್ಕೆ ಹೋದ್ರೆ ಅಡುಗೆ ಮಾಡೋದು ಹಂಗೆ ಉಳಿತೈತಿ. ನನಗೂ ಮೊದಲು ನಂಗೆ ಸಿಗತಿ ಇಲ್ಲ ನಿಲ್ಲವ. ಈಗ ಯಾವುದಂತ ಮಾಡಲಿವ ಯವ್ವ, ಈ ಪಡಸಾಲಿ ಕಸ ಒತ್ತಷ್ಟೊತ್ತಿಗೆ ನನಗೆ ಸೊಂಟ ಹೊಡ್ಯಾಕೆ ಚಲೋ ಆಗ್ಬಿಡ್ತೈತಿ ನೋಡಿ ಯವ್ವ. ಹಂಗಂತಂದು ನಮ್ಮ ಹುಡುಗಿಗೆ ಇರುವ ಅಂದ್ರೆ ನಾ ಯಾಕಂತ ನೋಡೋದು ಇರಾಕೆ ಹೋತದು ನೋಡುವ. ನಮಗಂತೂ ಹೆಣ್ಮಕ್ಳಿಗೆ ಎಲ್ಲ ವಯಸ್ಸಿನಾಗೂ ಒಬ್ಬೊಬ್ರು ಆಸರು ಬೇಕು ನೋಡ ಶಂಕರವ. ನಾವು ಸಣ್ಣವ್ರಿದ್ದಾಗ ನಮ್ಗೆ ಅಪ್ಪನ ಆಸರು ಬೇಕು, ವಯಸ್ಸಿಗೆ ಬಂದ ಮ್ಯಾಗ ಗಂಡನ ಆಸರು ಬೇಕು, ವಯಸ್ಸಾದ ಮ್ಯಾಗ ಮಗನ ಆಸರ ಬೇಕು. ನಮಗೆ ಹೆಣ್ಮಕ್ಳಿಗೆ ಸಾಯೇ ಮಠ ಆಸರಿಲ್ಲ ಅಂದ್ರೆ ನಮಗೆ ಬದುಕಾಕ ಆಗೋಂಗಿಲ್ಲ ಅನ್ನಂಗೆ ಆಗ್ಬಿಟ್ಟೈತಿ. ನಿನಗೂ ಹಂಗೆ ಆಗ್ಬಿಟ್ಟೈತಿ ನೋಡು. ಇಷ್ಟು ದಿನ ನಿನಗೆ ಸೊಸಿ ಆಸರಾಗಿದ್ಲು, ನಿನ್ನ ಮಗ ಆಸರಾಗಿದ್ದ. ಈಗ ನಿನ್ನ ಮಗ ಒಂದು ಕಡೆ, ನಿನ್ನ ಸೊಸಿ ಒಂದು ಕಡೆ ಆಗಿದ್ದಕ್ಕೆ ನಿನಗೆ ಒಬ್ಬಾಕೆ ಅನ್ಸಾಕತ್ತೈತಿಲ್ಲ? ಅನ್ಸಾಕತ್ತೈತೆ ಯವ್ವ, ಅನ್ಸಾಕತ್ತೈತಿ. ಯಾರು ನಮ್ಮವ್ರು ಅಂತೀವಿ, ಯಾರು ನಮಗೆ ಎಳ್ಳಕ್ಕೆ ಸರಿ ಆಗೋದಿಲ್ಲ ನಿಲ್ಲವ. ನನ್ನ ಸೊಸಿ ಹೆಂಗಾರ ಒದರ್ಲಿ, ಚೀರ್ಲಿ, ಅನ್ಲಿ, ಆಡಲಿ ಇದ್ದಲ್ಲಿಗೆ ಎಲ್ಲ ಮಾಡಿಕೊಡ್ತಿತ್ತು. ಸುಮ್ಮನೆ ನಾನು ಉಸ್ತಾ ಒಂದು ಜಳಕ ಮಾಡಿ ಪೂಜೆ ಮಾಡಿ ತಿಂದು ಹೋಗಿ ಶರಣವ್ರ ಮನ್ಯಾಗ ಕುಂದಿರ್ತಿದ್ದೆ. ಯಾವ್ದು ಹೋತ ಬಂತ ಐತೆ ಇಲ್ಲ ಯಾವುದು ವಿಚಾರ ಇದ್ದಿದ್ದಿಲ್ಲ. ಆಕೆ ಹೋಗಿ 15 ದಿನಕ್ಕೆ ನನಗೆ ಮನ್ಯಾಗ ಕೈಕಾಲು ಆಡುವಲ್ಲು. ಯಾವುದನ್ನು ತರಿಸ್ಬೇಕು, ಯಾವುದನ್ನು ಬಿಡ್ಬೇಕು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಒಂದು ಗೊತ್ತಾಗೋಲ್ದಂಗಾಗೈತಿವ. ಹಂಗನಾದ ಶಂಕರವ. ವಯಸ್ಸಾದ ಮೇಲೆ ನಮ್ಮ ಜವಾಬ್ದಾರಿ ನಮ್ಮ ಮಕ್ಳ ಕೈಯಾಗ, ಸ್ವಸ್ಥರ ಕೈಯಾಗ ಕೊಟ್ಟ ಮೇಲೆ ಇದೇ ಜವಾಬ್ದಾರಿ ಒಂದು ಕಾಲದಾಗ ನಾವು ತೊಗೊಂಡಿರ್ತೀವಿ. ಅವಾಗ ನಮಗದು ದೊಡ್ಡದು ಅನಿಸಿರಂಗಿಲ್ಲ. ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಸ್ವಸ್ಥರ ಕೈಯಾಗಿ ಇದನ್ನು ಜವಾಬ್ದಾರಿ ಕೊಟ್ಟು ಆಮೇಲೆ ನಾವು ತೊಗೊಳಕ್ಕೆ ಹೋಗ್ತೇವಲ್ಲ, ಇದು ನಮಗೆ ಕಠಿಣ ಅನಿಸಿಬಿಡ್ತೈತಿ. ಅದಕ್ಕೆ ನಮ್ದು ಟೈಮ್ ಮುಗಿತವ, ಈಗ ಅವ್ರ ಟೈಮ್ ಇರ್ತೈತಿ. ನಾವೆಲ್ಲ ಅವ್ರ ಕೈಯಾಗ ಕೊಟ್ಟು ಸುಮ್ಮನೆ ಒಂದು ರೊಟ್ಟಿ ತಿನ್ಸಿ ಕುಂದಿರ್ಬೇಕನ್ನಕ್ಕೆ ನಾ ಶಂಕರವ. ಹ್ಞೂ ನಾನಿಲ್ಲವ, ಹಂಗೆ ಮಾಡೆಲ್ಲ ಕುಂತಿದ್ದು. ಇದು ನಮ್ಮ ಮನ್ಯಾನ ಕಸಬರಿಗೆ ಹಿಂಗೆ ಮಾಡ್ಕೊಂಡು ಕುಂತಿತ್ತು. ಎದಕ್ಕೆ ಬೇಕಾಗಿತ್ತು ನೀನು ಸೊಸಿ ಕುಟ್ಟಾಗ ಹ್ಯಾವ ಮಾಡೋದು? ಎದಕ್ಕೆ ಬೇಕಾಗಿತ್ತು ಈಗ ಜೈಲಿಗೆ ಹೋಗೋದು? ಈಗೇನು ಬಂತು? ಮನೆ ಮಾನ ಮರ್ಯಾದಿನೂ ಹೊತ್ತು ತನ್ನ ಬಾಳೆಗೆ ತಾನ ನೀರು ಹಣಿಸ್ಕೊಂಡ್ಲು. ಈಗ ಬುದ್ಧಿ ಬಂದೈತೆ ಅಂತ ಇವ ನನ್ನ ಮಗ ಹ್ಞೂ ಅನ್ನಕ್ಕೆ ತಯಾರಿಲ್ಲ. ಶಂಕರವ, ಹಿಂಗಂತೇನಂತ ಬೇಸರ ಮಾಡ್ಕೋಬೇಡ. ಎಲ್ಲ ನಿನ್ನ ಮಗನ ಮ್ಯಾಗ ಹಾಕಬೇಡ. ಇದ್ರಾಗ ನಿಂದು ಐತಿ ಕನಿಲ್ಲವ. ನಾ ಏನು ಮಾಡೀನೇವ? ಪಂಚಾಯತಿಂದ ಬಂದ ಮೇಲೆ ನೀನು ನಿನ್ನ ಮಗ ಜಗಳ ಮಾಡಾಕತ್ತಿದ್ದು ಓಣಿ ಕೇಳ್ಸಾಕತ್ತಿತ್ತು. ನೀನು ಆಕಿ ಈ ಮನೆಗೆ ಬರಬಾರ್ದಂತೇಳಿ ಒದರಾಡಕತ್ತಿದ್ದಲ್ಲ, ಎಲ್ಲ ಕೇಳಿಸ್ಕೊಂಡೇ ತಗೋ ನಾವು. ಯವ್ವ ಅವತ್ತನ್ನೇ ಶೈಲಾ ಇರ್ತಾಳ ನಮ್ಮ ಜೋಡಿ ಅಂತಂದು ನೋಡಿದ್ರೆ ಆಕಿನೂ ಇರಲಿಲ್ಲ. ಆಕೆ ಇರ್ತಾಳನ್ನ ಧೈರ್ಯಕ್ಕೆ ಆಕೆ ಬೇಡ ಅಂದೆ. ಈಗ ಆಕಿನೂ ಹೋದ್ಲು. ಈಗ ಸಸಿನ ಬೇಕು ಅನ್ಸಾಕತ್ತೈತಿ, ಆದ್ರೆ ಆಕೆ ಬರವಳು. ಏನು ಮಾಡೋಕ್ಕಾಕೈತಿ? ಈಗೇನು ಉಸಿರುಗಳೇದು ಬೇಡ ಶಂಕರವ. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಟೈಮ್ ಐತಿ.
ನೀನು ಸಸಿ ಕರೆಸ್ಕೊ, ನಿನ್ನ ಮಗನ ಹತ್ರ ಮಾತಾಡು. ಇರೋದೊಂದು ಮೊಮ್ಮಗೈತಿ, ಮೊಮ್ಮಗನ್ನ ಸಸಿನ ಕಣ್ಣು ಮುಂದೆ ಇಟ್ಕೊಂಡು ಚಂದ ಮದುವಿನ ಗತೆ ಬಾಳೆ ಮಾಡ್ಕೊಂಡು ಹೋಗೋದನ್ನ ಕಲಿ. ಆಗೋಗೈತಿ. ಹಿಂದಿಂದ ಈಗ ಹಡ್ಕೊಂಡು ಕುತ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಮುಂದಿನ ಚಲೋ ದಿನಾನ ನೋಡಿ ಖುಷಿ ಪಡ್ಕೊಂಡು ಜೀವನ ಮಾಡೋದಿರ್ತೈತಿ. ಏನು ನನ್ನ ಮನ್ಯಾಗ ಆಗದಿರೋದಲ್ಲ, ನಿನ್ನ ಮನ್ಯಾಗ ಆಗದಿರೋದಲ್ಲ. ಈಗೇನು ನಿನ್ನ ಮನ್ಯಾಗ ನಡೆಯಾಕತ್ತೈತಿ, ಹಿಂದೆ ಒಂದ್ಸಲ ನನ್ನ ಮನ್ಯಾಗೂ ನಡೆದೈತಿ. ನೀನು ನೋಡಿದ ಮಾತೈತಿ. ಹಂಗೆ ಜೀವನ ಅಂದಮೇಲೆ ಎಲ್ಲ ಬರ್ತಿರ್ತಾವೆ ಹೋಗ್ತಿರ್ತಾವೆ, ನೋಡ್ಕೊಂಡು ಹೋಗೋದು. ನಿನ್ನ ಸಸಿ ಏನಾರ ಬಂದ್ರೆ ಆದಷ್ಟು ಮಾತಾಡಿ ನಿನ್ನ ಮಗನ ಕುಟ್ಟಾಗಿ ಇರಾಕ ವ್ಯವಸ್ಥೆ ಮಾಡು. ವಯಸ್ಸಾತು ನಿನಗೂ ಇನ್ನು ಹಿಂದಿನಂಗೆ ಮಾಡೋಕ್ಕಾಗೋದಿಲ್ಲ. ಶಕ್ತಿ ಕಮ್ಮಾಕೊಂಡು ಹೊಕ್ಕೈತಿ ವಯಸ್ಸಾದಂಗೆ. ನಾನು ಅದನ್ನ ವಿಚಾರ ಮಾಡೇನೇನಿಲ್ಲವ. ಇವನೊಬ್ಬ ಹೋಗಿ ಹೊಲ್ದಾಗ ಕುಂದ್ರಾಕತ್ತಾನ. ಶಂಕರವ, ಗಂಡ್ಮಕ್ಳು ಹಂಗೆ ಅವರು. ನಮ್ಮಂಗೆ ಹೆಣ್ಮಕ್ಳಂಗೆ ಎಲ್ಲ ನೋವು, ಎಲ್ಲ ಬ್ಯಾಸರ, ಸಂಕಟ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅವ್ರಿಗೆ. ನಾವು ಏನು ಬೇಕಾದರೂ ಆಗಲಿ ಎಲ್ಲ ತಡ್ಕೊತೀವಿ. ಎಲ್ಲ ತಡ್ಕೊಳ್ಳೋ ಶಕ್ತಿ ಆ ಪರಮಾತ್ಮ ನಮಗೆ ಕೊಟ್ಟಾನ. ಬೇಕಾದಾದರೂ ನಾವು ಮನೆ ಬಿಟ್ಟು ಒಂದು ಹೆಜ್ಜೆ ಹೊರಗಿಡೋಂಗಿಲ್ಲ. ಆದರೆ ಗಂಡ್ಮಕ್ಳು ಹಂಗಲ್ಲ. ಮನ್ಯಾಗ ಒಟ್ಟು ಹೆಣ್ಮಕ್ಳದ್ದು ಏನಾರ ಟೆನ್ಷನ್ ಆತು, ಏನಾರ ಜಗಳ ಆತಂದ್ರೆ ಮನೆಗೆ ಬರೋದಿಲ್ಲ. ಕುಡಿದು ನೋವು ಮರಿತಾರಂತ. ನಮಗೆ ದೇವ್ರು ಎಂಥ ಶಕ್ತಿ ಕೊಟ್ಟಾನ ಗೊತ್ತೈತಿನ ಹೆಣ್ಮಕ್ಳಿಗೆ. ನಾವು ಅದೆಲ್ಲ ಏನು ಮಾಡ್ದನ ಬರೀ ಮಕ್ಕಳು ಮಾರಿ ನೋಡ್ಕೊಂಡು, ಮಕ್ಕಳ ಜೀವನ ನೋಡ್ಕೊಂಡು ನೋವು ಮರಿ ಶಕ್ತಿ ಕೊಟ್ಟಾನ ನಮಗೆ. ಹಂಗಂತಂದು ಮಗ ಹೋಗಿ ಹೊಲ್ದಾಗ ಕುಂದ್ರಾತಾನಂತ ನೀನು ಸುಮ್ಮನೆ ಇರಬೇಡ. ಯಾರಿಗಾರ ಹಚ್ಚಿ ಒಂದಿಟ್ಟು ಬುದ್ಧಿ ಹೇಳಿಸ್ತವ. ನಮ್ಮ ರವ್ಯಾನ ಹಂಗೆ ಮಾಡಕತ್ತಿದ್ದ. ನಾ ಶಂಕರಪ್ಪಗೆ ಹಚ್ಚಿ ಒಟ್ಟು ಬುದ್ಧಿ ಹೇಳಿಸಿದ ಮ್ಯಾಗ ಈಗ ಹಾದಿಗೆ ಬಂದಾನ. ಇಲ್ಲಾಂದ್ರೆ ನಿನ್ನ ಮಗ ನೋಡಿ ಹಿಂಗೆ ಕುಡ್ದು ಹಾದಿ ಬಿಡ್ತಾನ. ಅದಟ್ಟು ಮಗನ ಬಾಳೆ ಸುದ್ದು ಮಾಡೋದು ನೋಡು. ಆಮೇಲೆ ಹೇಳಕ್ಕೆ ಹೆಸರಿಲ್ದಂಗೆ ಹೊಕ್ಕತಿ ಮಂತ್ಯಾನ. ಹಂಗೆ ಮಾಡ್ತೀನಿ ನೋಡ. ನಿನ್ನ ಮೊಮ್ಮಗ ಬಂದ ನೆನೆಸ್ತಿದ್ದಂಗೆ. ನಿಮ್ಮ ಅಪ್ಪ ಹೊಲಕ್ಕೆ ಹೋಗ್ಯಾನ. ಒಬ್ಬವನ ಬಂದೇನ? ನಿಮ್ಮವೆಲ್ಲಿ? ಹೌದಾಯಪ್ಪ. ಹೊಳ್ಳಿ ನೀವು ಊರಿಗೆ ಹೋಗ್ಬೇಡ, ನೀ ಇಲ್ಲೇ ಇರ್ಬೇಕಾ ನಮ್ಮ ಜೋಡಿ? ನನ್ನ ಬಂಗಾರ ಕೂಸಪ್ಪ ಇದು. ಪ್ರೇಮ, ಆರಾಮದಿಯಾ? ಈಗ ಬಂದ್ಯಾ? ಹ್ಞೂ ರೀ ಚಿಗವರ, ಆರಾಮದೇನಿ. ನೀವು ಆರಾಮದೀರಾ? ಸರಳಿ ಹುಡುಗರು ಎಲ್ಲ ಆರಾಮದಾರ? ತಂಗಿ ಎಲ್ಲರೂ ಆರಾಮದಾರ ನೋಡು. ಚಲೋ ಮಾಡಿದೆ ನೋಡು ಬಂದೆ. ಅತ್ತಿಯಾರ? ಆರಾಮದೀರಿ? ಆರಾಮದೀನಿ. ಏನು ಬಂದಿದ್ದು? ಅದೇ ಹುಡುಗನ 3 ದಿನ ಆಗಿತ್ತಲ್ಲ ಕರ್ಕೊಂಡೋಗಿ, 2 ದಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ. ನಿಮ್ಮ ಮಗ ಎಲ್ರಿ? ಯಾಕೆ ಶಂಕರವ, ಏನಾಯ್ತು? ಏನಿಲ್ವಾ? ಮತ್ತು ನಿನ್ನ ಸಸಿ ಬಂದ ಚಂದ ಮಾರಿ ಕೊಟ್ಟು ಮಾತಾಡು. ಶಂಕರವ, ಚಂದ ಮಾತಾಡಿ. ಇಟ್ಟೊತ್ತು ಏನು ಹೇಳಿನ? ನಿನ್ನ ಗಂಡ ನೀ ಹೋದಾಗಿಂದ ಕುಡ್ದು ಹೊಲ್ದ ಮಕ್ಕಳಾತಾನ. ಏನು ಕುಡ್ದು ಹೊಲ್ದ ಮಕ್ಕಳಾತನ್ರಿ? ಯಾಕೆ ಕುಡಿಯಾಕತ್ತಾನ? ನೀ ಮಾಡಿದ ಕೆಲ್ಸಕ್ಕೆ, ನೀ ಹೋಗಿದ್ದಕ್ಕೆ ಇರೋ ನನ್ನ ಮಗನ ಕರ್ಕೊಂಡು ನಿನ್ನ ಜೋಡಿ ಹೋದಿ. ನನ್ನ ಮಗ ಅಲ್ಲಿ ಕುಡ್ದು ಹೊಲ್ದ ಮಕ್ಕಳಾತಾನ. ಅತ್ತಿಯರ, ನನ್ನ ಕಡೆಗಿಂದ ತಪ್ಪಾಗೈತ್ರಿ. ನಾವು ಒಪ್ಕೊತೀನಿ. ಹಿಂದಾಗಿದ್ದ ನಷ್ಟನ ಯಾವುದೂ ನನಗೆ ತುಂಬಿಕೊಡೋ ಶಕ್ತಿ ಇಲ್ಲ. ಅಂಥ ನಷ್ಟ ತುಂಬಿಕೊಡದೇ ಇರೋಂಥದ್ದೇ ಹೋಗ್ಬಿಟ್ಟೈತಿ. ಆದರೆ ನನ್ನ ಗಂಡ ನೆಮ್ಮದಿನೂ ಸುಖನ ಹಾಳು ಮಾಡೋಕೆ ನನಗಿಷ್ಟ ಇಲ್ಲರಿ. ಅದಕ್ಕೆ ನನ್ನ ಮಗನ ಕರ್ಕೊಂಡು ಹೋಗೋದಿಲ್ಲ. ನಿಮ್ಮ ಜೊತೆಗೆ ಇರಲಿ ಅವನು. ಹೆಂಗೋ ನಾ ದೂರದಿಂದ ನಾನು ನೋಡಿ ಖುಷಿ ಪಡ್ತೀನಿ. ನೀವು ನಿಮ್ಮ ಜೊತೆಗೆ ಇರಲಿ. ನಾ ಒಟ್ಟು ಹೋಗಿ ಬರ್ತೀನಿ. ಅಪ್ಪಾಜಿ, ನಾನು ಹೋಗಿ ಬರ್ತೀನಿ. ಪಪ್ಪಗೊಂದು ಮಾತು ಹೇಳಿ ನಾ ಊರಿಗೆ ಹೋಗ್ತೀನಿ. ನೀ ಗಲಾಟೆ ಮಾಡಬಾರ್ದು, ಅಜ್ಜಿಗೇನು ತ್ರಾಸು ಕೊಡಬಾರ್ದು. ನಿನ್ನ ಕೆಲಸ ಎಲ್ಲ ನೀನೇ ಮಾಡ್ಕೋಬೇಕು. ನೀಗ ದೊಡ್ಡವಾಗಿ ಆತಾ? ನಾ ಬರ್ತೀನಿ. ಶಂಕರವ್ವ, ಹೇ ನಿಂದರ, ಎಲ್ಲ ಹೊಂಟಿ? ಹೊಲಕ್ಕೆ ಹೊಂಟೇನ್ರಿ. ಹೊಲಕ್ಕೆ ಹೋಗಿ ಇವ್ರಿಗೆ ಒಟ್ಟು ಹೇಳಿ ಹುಡುಗನ ತಂದು ಬಿಟ್ಟಿದ್ದೀನಿ ಅಂತ ಹೇಳಿ ನಾ ಹಂಗೆ ಊರಿಗೆ ಹೋಗ್ತೀನಿ. ಅಲ್ಲ ಮತ್ತೆ ಯಾಕೆ ಹೊಂಟಿ? ಯಾವ ಊರಿಗೆ? ನಮ್ಮೂರಿಗೆ ಅತ್ತಿ. ಅಂದ್ರೆ ಈ ಊರಲ್ಲನ ನಿಂದು? ಇದು ನನ್ನ ಊರನ. ಆದರೆ ಇವರು 15 ದಿನ ಟೈಮ್ ತೊಗೊಂಡು. 15 ದಿನ ಟೈಮ್ ತೊಗೊಂಡಾನಂದ್ರೆ 15 ದಿನ ಆದಮೇಲೆ ಬರೋಕೆನ್ನಿ ಅಂದ್ರೆ? ಆತು, ಆಗೈತಿ. ಇನ್ನು ಮುಂದರ ಚಲೋ ಬುದ್ಧಿ ಕಲ್ಕೊಂಡು ಅತ್ತಿ ಗಂಡ ಅಂತೇಳಿ ಕಿಮ್ಮತ್ತು ಕೊಟ್ಕೊಂಡು ಜೀವನ ಮಾಡೋದು ಕಲ್ಕೊ. ಇದೊಂದು ಸರಿಗೆ ನಿನ್ನ ತಪ್ಪನೆಲ್ಲ ಹೊಟ್ಟಾಗ ಹಾಕ್ಕೊಂಡು ಇದೊಂದು ಸರಿ ನನ್ನ ಸಸಿ ಅಂತ ನೀನು ಈ ಮನೆ ಒಳಗೆ ಕರ್ಕೊಳಕತ್ತೀನಿ. ಮುಂದೆ ಅದನ್ನ ಮಾಡಿದೆ ಅಂದ್ರೆ ಮತ್ತೆ ನೋಡು ಸರಿ ಇರೋದಿಲ್ಲ. ಹತ್ತಿಯರ ಏನು ಹೇಳತ್ತೀರಿ? ನನ್ನ ಕಿವಿನ ನಂಬಕ್ಕಾಗವಲ್ದು. ಭಾಳ ಖುಷಿ ಪಡಕ್ಕೆ ಹೋಗ್ಬೇಡ. ಅತ್ತಿನ ಸೋತ್ ಬಂದ್ಲು ಅಂತಂದು. ನಾನೇನು ನಿನ್ನ ಮ್ಯಾಗಿರೋ ಪ್ರೀತಿಗೆ ನೀನು ಈ ಮನೆ ಒಳಗೆ ಕರ್ಕೊಳತ್ತಿಲ್ಲ. ನನ್ನ ಮಗನ ಸಂಬಂಧ, ನನ್ನ ಮೊಮ್ಮಗನ ಸಂಬಂಧ ಅಷ್ಟೇ. ನನಗೆ ಅವ್ರು ಚಂದ ಇರೋದು ಮುಖ್ಯ. ಈ ಮನ್ಯಾಗ ಯಾರು ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ಆತು ಬಿಡ್ರಿ ಅತ್ತಿಯರ. ಹೆಂಗೋ ಒಂದು ನನ್ನ ಮ್ಯಾಗ ಪ್ರೀತಿ ಐತೆ ಇಲ್ಲ. ನನ್ನ ಮಗನ ಸಂಬಂಧ ಆಗಲಿ, ನಿಮ್ಮ ಮಗನ ಸಂಬಂಧ ಆಗಲಿ, ಒಟ್ಟಲ್ಲಿ
ಈ ಮನೆ ಒಳಗೆ ಕರ್ಕೊಂಡ್ರಲ್ಲ, ನಿಮಗೆ ಹೆಂಗೆ ನಿಮ್ಮ ಮಗ ಬೇಕು ಹಂಗೂ ನಾನು ಈ ಮನೆಗೆ ನನ್ನ ಮಗನ ಸಂಬಂಧನ ಬರಾಕಂತೀನಿ. ಆತು, ನಾನು ಸೋತು ಮತ್ತು ಮನೆ ಕರ್ದನ ಅಂತೇಳಿ ಈಗ ಮ್ಯಾವು ಅಂತ ಬಂದು ಆಮೇಲೆ ಗುರ್ರ ಅಂತ ನಿಂದ್ರಬೇಡ. ಮಾತಾಡ್ತಿದ್ದಲ್ಲ ಮೊದಲು ಅಂತ ಮಾತನ್ನೆಲ್ಲ ಕಡಿಮೆ ಮಾಡು. ಅತ್ತಿ ಗಂಡ ಅನ್ನೋದನ್ನ ಕಿಮ್ಮತ್ ಕೊಡೋದನ್ನ ಕಲ್ಕೋ. ಅವಾಗ ಒಟ್ಟು ಏನಾರ ತಂದು ಕೊಡು ಅಂದ್ರೆ ಅಂತಿದ್ದಲ್ಲ, ತಂದು ಬಡಿತೀನಿ, ಸುರಿತೀನಿ, ಶೆಟ್ಟಿ ಕುಕ್ಕುರು ಬಡೀನಿ, ಇವೆಲ್ಲ ಒಟ್ಟು ಮಾತು ಕಡಿಮೆ ಮಾಡು. ಒಟ್ಟು ಚಂದ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ಕೋ. ಶಂಕರವ್ವ ಇದೆಲ್ಲ ಈಗ ನೀಲವ ನಿನಗೆ ಗೊತ್ತಿಲಿಕ್ಕಿ ಈ ಕೆಟ್ಟ ನಾಟಕಗಾರ್ತಿದಾಳ ಅನ್ನೋದು.